ಗುರು ಹೇಳ್ಬೇಕು ಅಂತಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ನಡೀತಿರೋಂತ ಕಾಮಿಡಿ ಸೀನ್ ನ ನೋಡೋದಕ್ಕಾಗ್ತಿಲ್ಲ ಗುರು. ಇವಾಗ ಯಾರೇ ಆಗ್ಲಿ ಎಲೆಕ್ಷನ್ ಅಲ್ಲಿ ಸೋತ್ರು ಏನ್ ಮಾಡ್ಬೇಕು, ಸಿಎಂ ಸೀಟ್ ಗೆ ರಿಸೈನ್ ಮಾಡ್ಬಿಟ್ಟು ಅವ್ರ ಪಾಡ್ಗ ಅವ್ರು ಹೋಗ್ಬೇಕು. ಅದನ್ನ ಬಿಟ್ಬಿಟ್ಟು ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಮಮತಾ ಬ್ಯಾನರ್ಜಿ ಹೇಳ್ಬೇಕು ಅಂತಂದ್ರೆ ನೀವು ಮೋಸದ ಆಟ ಆಡಿದೀರಾ, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಾನೇ ಗೆಲ್ಬೇಕಾಗಿದ್ದು, ನೀವು ಗೆದ್ಬಿಟ್ಟಿದೀರಾ, ನಾನ್ ಸೀಟ್ ನ ಬಿಡಲ್ಲ, ಮೇ ನೈ ಚೆಲುಂಗಿ ಮೇ ದೇಕುಂಗಿ ಅನ್ಬಿಟ್ಟು ಸೀಟ್ ಮೇಲೆ ಕರ್ಸಿಪ್ ಹಾಕ್ಬಿಟ್ಟು ಕುತ್ಕೊಂಡವ್ರೆ. ಹೇಳ್ಬೇಕು ಅಂತಂದ್ರೆ 200ಕ್ಕೂ ಹೆಚ್ಚು ಸೀಟು ಬಂದು ಬಿಜೆಪಿ ಕಡೆ ಇದೆ. ಅಂದ್ರೂ ಏನ್ ಹೇಳ್ತಿದಾರೆ ಅಂತಂದ್ರೆ ನನಗ್ ಬಿಜೆಪಿ ಅವ್ರು ಮೋಸ ಮಾಡ್ಬಿಟ್ಟಿದ್ದಾರೆ. ಹೇಳ್ಬೇಕು ಅಂತಂದ್ರೆ ಇದು ಜನಗಳ ತೀರ್ಪಲ್ಲ, ಇವ್ರುಗಳು ನನ್ ಮೇಲೆ ಮಾಡಿರುವಂತ ಷಡ್ಯಂತ್ರ ಅನ್ಬಿಟ್ಟು ನಾನು ಸೀಟ್ ನ ಬಿಡಲ್ಲ ಅನ್ಬಿಟ್ಟು ಗಟ್ಟಿಗೆ ಹಿಡ್ಕೊಂಡು ಕೂತಿದ್ದಾರೆ. ಇದಕ್ ಬಿಜೆಪಿ ಅವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಅವಮಾನ, ಪಬ್ಲಿಕ್ ತಗೊಂಡಿರೋಂತ ಡಿಸಿಷನ್ ನೀವು ಬಿಟ್ಬಿಟ್ಟು ಬರ್ಲೇಬೇಕು ಅಂತಂದ್ರೆ ನಾನ್ ಬಿಡಲ್ಲಪ್ಪ ನನ್ ಸೀಟ್ ನ ಅನ್ಬಿಟ್ಟು ಗಟ್ಟಿಗೆ ಹಿಡ್ಕೊಂಡು ಕೂತವ್ರೆ. ಇವಾಗ ಜನ ಎಲ್ಲ ಏನ್ ಮಾತಾಡ್ತಿದಾರೆ ಅಂತಂದ್ರೆ 15 ವರ್ಷದಿಂದ ಸೀಟಲ್ಲಿ ಕೂತಿದ್ದಾಗೇನೆ ಏನು ಮಾಡೋದಕ್ಕಾಗ್ಲಿಲ್ಲ. ಇವಾಗ ಜನಗಳೆಲ್ಲ ಸೀಟಿಂದ ಕೆಳಗಡೆ ಇಳಿಸಿದ್ಮೇಲೆ ಇವಾಗ ಈ ತರ ಓವರ್ ಆಗಿ ನಾಟಕ ಆಡೋಂತ ಅವಶ್ಯಕತೆ ಇದೆಯಾ ಅನ್ಬಿಟ್ಟು ಪಬ್ಲಿಕ್ ಎಲ್ಲ ವಾಯ್ಸ್ ನ ರೈಸ್ ಮಾಡ್ತಿದ್ದಾರೆ. ಇವಾಗ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ಲೆಟರ್ ತರ ಬರೆಯೋ ಮೂಲಕ ಫಾಲೋ ಮಾಡಿ. ಏನಕ್ಕೆ ಅಂತಂದ್ರೆ ನೀವು ಮಾಡುವಂತ ಪ್ರತಿಯೊಂದು ಸಪೋರ್ಟಿವ್ ವಿಡಿಯೋಸ್ ನ ಮಾಡೋದಕ್ಕೆ ನನ್ಗೊಂದು ಮೋಟಿವೇಟ್. ಫಾಲೋ ಮಾಡಿದ್ರೆ ಡನ್.